ನಮಸ್ಕಾರ. ಪ್ರಸಿದ್ಧ ಪತ್ರಕರ್ತರು, ವಿಮರ್ಶಕರು, ಹಿರಿಯ ಬರಹಗಾರರು ಆದ ಜಿ.ಪಿ. ಬಸವರಾಜು ಅವರ ಕವಿತೆಯೊಂದನ್ನು ಇವತ್ತು ಓದ್ತಾ ಇದ್ದೇನೆ. ಕರುಳ ಜೋಕಾಲಿ. ಸುಮ್ಮನೆ ಸುರಿಯುತ್ತಿದೆ ನೀರು ಸಾರ್ವಜನಿಕ ನಲ್ಲಿಯಲ್ಲಿ. ಹಗಲು ಕಣ್ತೆರೆದು ರಾತ್ರಿ ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತ ಒಂಟಿ ಮರದಲ್ಲಿ ನೇತಾಡುತ್ತಿವೆ ಬಾವಲಿ ತಲೆಯಡಿಯಾಗಿ. ಈ ಬೀದಿಯ ಮಹಲುಗಳು ಮುಗಿಲಿಗೆ ಕಣ್ಣು ನೆಟ್ಟು ಕಾಯುತ್ತಿವೆ ಮಳೆಯ ನೀರಿಗೆ. ಬೀದಿ ನಾಯಿಗಳು ಬಾಲ ಅಲ್ಲಾಡಿಸುತ್ತಾ ಬರುತ್ತಿವೆ ಕಳ್ಳಕಾಕರು ತರುವ ಮೂಳೆ ಚೂರುಗಳಿಗೆ. ನಡುರಾತ್ರಿಯ ನಿಶ್ಶಬ್ದವ ಮುರಿಯುವುದು ಚುಕ್ಕೆಗಳ ಪಿಸುಮಾತು. ದುಡಿದುಡಿದು ದಣಿದವನು ಬಂದ ಕಲ್ಲು ನೀರು ಕರಗುವ ಹೊತ್ತಲ್ಲಿ ಕರಗ ಹೊತ್ತು. ತೂಕಡಿಸಿ ಮುದುಡಿವೆ ಮಕ್ಕಳು ಸಣ್ಣ ಕೌದಿಯಲ್ಲಿ. ರಥದ ಗಾಲಿಗೆ ಚಕ್ರವಾದವಳು ಕಣ್ಣ ದೀಪ ಉರಿಸುತ್ತಾ ಕಾದಿದ್ದಾಳೆ ಮುಂಜಾವದ ಕೋಳಿ ಕೂಗಿಗೆ. ಕಟ್ಟಿಗೆ ಸಿಕ್ಕರೂ ಬಡವರು ಸುಡುವುದಿಲ್ಲ ಬೇಯುತ್ತಾರೆ ನಿತ್ಯದ ಬೆಂಕಿಯಲ್ಲಿ. ಕರುಳ ಗಂಟು ಹಾಕಿ ಕಟ್ಟಿದ ಜೋಕಾಲಿ ಜೀಕುತ್ತಿದೆ ನೆಲದಿಂದ ಮುಗಿಲಿಗೆ ಒಂದರೆಗಳಿಗೆ ನಿಲ್ಲದೆ. ಕಟ್ಟಿಗೆ ಸಿಕ್ಕರೂ ಬಡವರು ಸುಡುವುದಿಲ್ಲ ಬೇಯುತ್ತಾರೆ ನಿತ್ಯದ ಬೆಂಕಿಯಲ್ಲಿ. ಕರುಳ ಗಂಟು ಹಾಕಿ ಕಟ್ಟಿದ ಜೋಕಾಲಿ ಜೀಕುತ್ತಿದೆ ನೆಲದಿಂದ ಮುಗಿಲಿಗೆ ಒಂದರೆಗಳಿಗೆ ನಿಲ್ಲದೆ. ಧನ್ಯವಾದ.